ಬೋಲೋ ಭಾರತ್ ಮಾತಾ ಕಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶಾಂತಿಯುತವಾದ ತಾಲೂಕಿನ ತುರ್ತಿ ತಾಲೂಕಿತ್ತು. ಇವತ್ತು ಏನಾಗಿದೆ ಅಂದರೆ ಈ ಆಡಳಿತ ವೈಫಲ್ಯದಿಂದಲೋ ಅಂತ ಹೇಳಬೇಕು ಅಥವಾ ನಿಷ್ಕ್ರಿಯತೆಯಿಂದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಕೆಲಸ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಕ್ರಮವಾಗಿ ಗಾಂಜಾ, ಅಕ್ರಮ ಸರಾಯಿ, ಡ್ರಗ್ಸು ಸಾಕಷ್ಟು ನಮ್ಮ ಬನವಾಸಿ ಪೂರ್ವಭಾಗದಲ್ಲಿ ತಿರ್ತಿ ತಾಲೂಕಿನಲ್ಲಿ ನಡೀತಾ ಇದೆ. ಇದರಿಂದ ಯುವ ಜನಾಂಗ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ಇದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಂಡು ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಬನವಾಸಿ ಭಾಗದಲ್ಲಿ ಏನಾಗಿದೆ ಅಂದರೆ ಅಕ್ರಮ ಗಾಂಜಾ ಸೇವನೆ ಮಾಡೋದು ಮಕ್ಕಳೆಲ್ಲ. ಅವರಿಗೆ ನಾವು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಪೊಲೀಸರು ಬಂದು ಅವ್ರಿಗೆ ಹಿಡ್ಕೊಂಡು ಹೋಗಿ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಟೆಸ್ಟ್ ಮಾಡೋದು, ಡ್ರಗ್ಸ್ ಸೇವನೆ ಮಾಡೋದು ಅಂತ ದುಡ್ಡು ಕಳಿಸೋದು ಇದು ನಡೀತಾ ಇದೆ. ಇವತ್ತು ಸಾಕಷ್ಟು ಬನವಾಸಿ ಭಾಗದಲ್ಲಿ ಇಂಥ ಕೇಸುಗಳು ಸಾಕಷ್ಟಾಗಿವೆ. ಅದಕ್ಕೋಸ್ಕರ ಇವತ್ತು ಇದೆಲ್ಲ ನೋಡಿ ನಾವೆಲ್ಲ ಪಾಲಕರು ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಧರಣಿ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ವಿಭಾಗಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸೋದ್ರ ಮುಖಾಂತರ ನಮ್ಮ ತಿರ್ತಿ ತಾಲೂಕಿನಲ್ಲಿ ಈ ಅಕ್ರಮ ಸಾರಾಯಿ ವ್ಯಾಪಾರ ಮತ್ತು ಈ ಡ್ರಗ್ಸು ಕೂಡ ನಡೀತಾ ಇದೆ. ಅದನ್ನು ಕೂಡ ಸಾಕಷ್ಟು ನಾವು ಈ ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವ್ರನ್ನ ಹಿಡ್ಕೊ ಹೋಗೋದು, ಯಾವುದು ಸಿಕ್ಕಿಲ್ಲ ಅಂತೇಳಿ ಬಿ ರಿಪೋರ್ಟ್ ಹಾಕೋದು ಈ ರೀತಿ ನಡೀತಾ ಇದೆ. ದಯವಿಟ್ಟು ಈ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಇದರಿಂದ ಯುವ ಜನಾಂಗಕ್ಕೆ ಭಾಳ ತೊಂದರೆ ಆಗದಿದ್ದು ದಯವಿಟ್ಟು ಇವತ್ತು ನಮ್ಮ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಈ ಎಲ್ಲ ಹೋರಾಟ ಇವತ್ತು ಅಲ್ಪ ಜನ ಬಂದಾರು ಅಂತ ತಿಳ್ಕೊಂಡು ಕಡೆಗಣನೆ ಬೇಡ. ಯಾಕಂದರೆ ಮುಂದಿನ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕಂದರೆ ಯುವ ಜನಾಂಗ ಮತ್ತು ಮಕ್ಕಳನ್ನು ನಾವು ಕಾಪಾಡಬೇಕಾಗಿದೆ. ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರನೇ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ. ಇವತ್ತು ಗುಟ್ಕಾಗಳನ್ನ ಶಾಲಾ ಕಾಲೇಜು ಹತ್ತಿರತಕ್ಕಂಥ ಅಂಗಡಿಗಳಲ್ಲಿ ಮಾರಾಟ ಮಾಡಬಾರ್ದು ಅಂತ. ಆದರೂ ಕೂಡ ಎದ್ದಿಲ್ಲದೆ ಗುಟ್ಕಾ ಮತ್ತು ಇತರೆ ಮಾದಕ ವಸ್ತುಗಳು ಮಾರಾಟ ಆಗ್ತವೆ. ಅದು ಗೊತ್ತಿದ್ದು ಕೂಡ ಸುಮ್ಮನೆ ಸರ್ಕಾರ ಕಡಿಮೆ. ಅದಕ್ಕೋಸ್ಕರ ಇವೆಲ್ಲ ಆಗಬಾರ್ದು. ಮುಂದಿನ ಯುವ ಜನಾಂಗದ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ಈ ವ್ಯವಸ್ಥೆಯನ್ನು ಕೂಡಲೇ ಹತೋಟಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಹೋರಾಟ ಸಾಂಕೇತಿಕವಾಗಿ ಆಗಿರ್ಬೋದು, ಮುಂದಿನ ದಿನದಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡೋರಿದ್ದೇವೆ. ದಯವಿಟ್ಟು ಪೊಲೀಸ್ ಇಲಾಖೆ ಜಾಗ್ರತೆ ವಹಿಸಿ ಈ ಒಂದು ಅಕ್ರಮ ಗಾಂಜಾ ಮತ್ತು ಅಕ್ರಮ ಸಾರಾಯಿ ಮಾರಾಟವನ್ನು ಹತೋಟಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.